ನಮಸ್ಕಾರ ವೀಕ್ಷಕರೇ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತು ಇಡೀ ಕರುನಾಡಿಗೆ ಬಹಳಷ್ಟು ಒಂದು ನೋವಿನ ದಿನ. ಯಾಕೆ ಅಂತ ಅಂದರೆ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಕಲಾವಿದ, ಪ್ರಚಂಡ ಕುಳ್ಳ ಖ್ಯಾತಿಯ ದ್ವಾರಕೀಶ್ ಅವರು ನಮ್ಮನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ. ಬಹಳಷ್ಟು ದಿನಗಳಿಂದಲೂ ಕೂಡ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಮತ್ತೆ ಕೆಲವೊಂದಿಷ್ಟು ದಿನಗಳ ಹಿಂದೆ ಅವರ ಸಾವಿನ ಬಗ್ಗೆ ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು. ಆ ಸುದ್ದಿಯನ್ನ ಕೇಳಿ ಸ್ವತಃ ದ್ವಾರಕೀಶ್ ಅವರೇ ಮೀಡಿಯಾ ಮುಂದೆ ಬಂದು, ನಾನು ಬದುಕಿದ್ದೀನ್ರಪ್ಪ, ಯಾಕೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತೀರಿ, ಇನ್ನು ಕೆಲವು ದಿನಗಳ ಕಾಲ ಬದುಕ್ತೀನಿ, ಯಾಕೆ ನನ್ನನ್ನು ಈಗಲೇ ಸಾಯಿಸ್ತಾ ಇದ್ದೀರಿ ಅಂತ ಹೇಳಿ ಅವರು ಮಾತನಾಡಿದ್ರು. ಪಾಪ ಭಾಳ ನೋವಾಗ್ತಾ ಇದೆ. ಇವತ್ತು ದ್ವಾರಕೀಶ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದು. ಅವರ ಸ್ವಗ್ರಹದಲ್ಲೇ, ಬೆಂಗಳೂರಿನ ಸ್ವಗ್ರಹದಲ್ಲೇ ಇವತ್ತು ದ್ವಾರಕೀಶ್ ಅವರು ಏನು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಿನ್ನೆ ರಾತ್ರಿ ಚೆನ್ನಾಗೇ ಇದ್ರಂತೆ, ಮಾತನಾಡ್ತಾ ಇದ್ರಂತೆ ಅವರ ಎಲ್ಲ ಏನು ಮಕ್ಕಳ ಜೊತೆಗೆ, ಅವರ ಸಂಬಂಧಿಕರ ಜೊತೆಗೆಲ್ಲ. ಅದಾದ ನಂತರ ಮಲ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ಅವರನ್ನು ಎಬ್ಬಿಸೋದಕ್ಕೆ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಅವರು ಉಸಿರು ಚೆಲ್ಲಿದ್ದು ಅವರ ಮನೆಯವರಿಗೆ ಗೊತ್ತಾಗಿದೆ. ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದರೂ ಕೂಡ ಉಸಿರೇ ಇಲ್ವಲ್ಲ, ಹೇಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ? ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಿಜಕ್ಕೂ ಕೂಡ ಬಹಳಷ್ಟು ನೋವಿನ ವಿಚಾರ. ಒಬ್ಬ ನಟನಾಗಿ ದ್ವಾರಕೀಶ್ ನಮ್ಮನ್ನು ಎಷ್ಟು ನಗಿಸಿದ್ದಾರೆ, ಎಷ್ಟು ಮನರಂಜಿಸಿದ್ದಾರೆ ಅನ್ನೋದು ಇಡೀ ಕರುನಾಡಿಗೆ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಒಬ್ಬ ಅತ್ಯದ್ಭುತ ನಟ, ಒಬ್ಬ ಉತ್ತಮವಾದಂಥ ಸ್ನೇಹಿತ, ಸ್ಯಾಂಡಲ್ವುಡ್ನ ಹಿರಿಯ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಅವರ ಒಡನಾಟ ಯಾವ ರೀತಿ ಆಗಿತ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಅವರಿಬ್ಬರ ಸ್ನೇಹ ಹೇಗಿತ್ತು ಅಂತ ಹೇಳಿ. ಹಾಗಾಗಿ ದ್ವಾರಕೀಶ್ ಅವರನ್ನು ಸ್ನೇಹಜೀವಿ ಅಂತಾನೆ ಕರೀತಾರೆ. ಎಲ್ಲರ ಜೊತೆಗೂ ಕೂಡ ನಗಿಸೋದು, ನಗಾಡೋದು, ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಂಡು ಬದುಕಿದಂಥ ಜೀವ ದ್ವಾರಕೀಶ್ ಅವರದ್ದು. ಆ ಜೀವ ಇವತ್ತು ನಮ್ಮ ಜೊತೆಗಿಲ್ಲ, ನಮ್ಮನ್ನು ಬಿಟ್ಟು ಅಗಲಿದೆ. ಹೀಗಾಗಿ ಎಲ್ಲರಿಗೂ ಕೂಡ ಇದು ತುಂಬಲಾರದ ನಷ್ಟ. ಭಾಳ ಪ್ರಮುಖವಾಗಿ ಕನ್ನಡ ಚಿತ್ರರಂಗಕ್ಕೆ ಇದು ತುಂಬಲಾರದ ನಷ್ಟ. ಹಾಗಾದರೆ ಅವರ ಈ ಒಂದು ಸಿನಿ ಜರ್ನಿ ಹೇಗಿತ್ತು ಇಷ್ಟು ವರ್ಷಗಳ ಕಾಲ? ಅವರು ಯಾವಾಗ ಕನ್ನಡ ಚಿತ್ರರಂಗಕ್ಕೆ ಬಂದರು? ಅವರ ಸಿನಿ ಪಯಣ ಯಾವ ರೀತಿಯಾಗಿತ್ತು? ಅವರು ಯಾವೆಲ್ಲ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ? ಇದೆಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಚಿತ್ರರಂಗದಲ್ಲಿ ಇಷ್ಟೊಂದು ಬೆಳಿಬಹುದು ಅಂದರೆ ಸಿನಿಮಾ ಅಂತ ಅಂದ ತಕ್ಷಣ ದಷ್ಟಪುಷ್ಟವಾಗಿರಬೇಕು, ತುಂಬ ಚೆನ್ನಾಗಿರಬೇಕು ನೋಡೋದಕ್ಕೆ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ಆದರೆ ಅವರು ಅಷ್ಟೊಂದು ಹೈಟ್ ಇರಲಿಲ್ಲ, ಕುಳ್ಳ ಅಂತ ಹೇಳಿ ಅವರು ಖ್ಯಾತಿಯನ್ನು ಪಡೆದುಕೊಂಡಿದ್ದು. ಅಂಥವರು ಅವರ ಮಾತಿನ ಮೂಲಕ, ಅವರ ಚೇಷ್ಟೆಯ ಮೂಲಕ, ಅವರ ಕಾಮಿಡಿ ಮೂಲಕ ಇಡೀ ಕರುನಾಡನ್ನೇ ನಗಿಸಿದಂಥವರು. ಇವತ್ತು ಆ ಮನುಷ್ಯ ಅಥವಾ ವ್ಯಕ್ತಿತ್ವ ನಮ್ಮ ಜೊತೆಗಿಲ್ಲ ಅನ್ನೋದು ಬಹಳಷ್ಟು ನೋವಿನ ಸಂಗತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.